ನಿಮಗೆಲ್ಲರಿಗೆ ನಾನು ಏನು ಹೇಳೋದಂದ್ರೆ ಬಹಳ ಸುಲಭ. ನಿಮಗೆ ಆರೋಗ್ಯದಲ್ಲಿ ಇರ್ಬೇಕಾ, ಎಲ್ಲರನ್ನು ಪ್ರೀತಿ ಮಾಡಿ. ಅನಾರೋಗ್ಯದಲ್ಲಿ ಇರ್ಬೇಕಾ, ದ್ವೇಷ ಮಾಡಿ. ಈ ದ್ವೇಷದಷ್ಟು ದೊಡ್ಡ ಅನಾರೋಗ್ಯಕ್ಕೆ ಕಾರಣ ಬೇರೆ ಇಲ್ಲ. ಅದು ಆ ದ್ವೇಷವೇ ನಿಮ್ಮನ್ನು ಕೊಲ್ಲೋದು, ಆ ನೆಗೆಟಿವ್ ಥಾಟ್ಸೇ ನಿಮ್ಮನ್ನು ಕೊಲ್ಲೋದು. ಮತ್ತೆ ನೀವು ಸುಮ್ಮನೆ ಇದರಲ್ಲಿ ಕೊಲೆಸ್ಟ್ರಾಲ್ ಉಂಟು, ಇದು ಅಂಬಡೆ ಒಳ್ಳೇದಲ್ಲ, ಇದು ಪೂರಿ ಒಳ್ಳೇದಲ್ಲ, ಇದು ಸುಮ್ಮನೆ ಒಳ್ಳೇದಲ್ಲ ಅಂತ ಹೇಳಿಯೇ ಸಾಯ್ತೀರಿ ನೀವು. ಏನಾಗುವುದಿಲ್ಲ. ಕೊಲೆಸ್ಟ್ರಾಲ್ ಉಂಟು. ಪ್ರೆಸಿಡೆಂಟ್ ಒಬಾಮಾಗೆ ಬೆಳಿಗ್ಗೆ 6 ಮೊಟ್ಟೆಯ ಆಮ್ಲೆಟ್ ಆಗಬೇಕು ಅವನ ಬ್ರೇಕ್ಫಾಸ್ಟ್ಗೆ. ಎಷ್ಟು? 6 ಮೊಟ್ಟೆ. ಬಿಳಿಯಲ್ಲ, ಇಡೀ ಮೊಟ್ಟೆ. ನಿಮ್ಗೆಲ್ಲ ಆಮ್ಲೆಟ್ ಮಾಡ್ತೀರಿ ಬಿಳಿದು, ಅದ್ರಲ್ಲಿ ಏನೂ ಇಲ್ಲ, ಅದು ವಿಷ. ಅದು ಮೊಟ್ಟೆ ತಿನ್ಬೇಕಾ, ಇಡೀ ಮೊಟ್ಟೆ ತಿನ್ನಿ, ಇಲ್ಲಿ ತಿನ್ಬೇಡಿ. ಹಾಗಾಗಿ ಅದು ಇದು ತಿಂತೇನೆ ಅಂತ ಹೆದರೋದ್ರಿಂದ ನೀವು ಸಾಯ್ತೀರಿ. ಹೆದರ್ಬೇಡಿ, ಏನು ತಿನ್ನಿ. ಆದ್ರೆ 2 ವಿಷಯ ಮಾಡಿ. ಒಂದು ಐಲೆಟ್ಸ್ ಕಪ್ಲೆಟ್ ಉಂಟು. ಐ ಈಟ್ ವೆನ್ ಐ ಆಮ್ ಹಂಗ್ರಿ, ಐ ಡ್ರಿಂಕ್ ವೆನ್ ಐ ಆಮ್ ಥರ್ಸ್ಟಿ, ಇಫ್ ಹೆವನ್ಸ್ ಡೋಂಟ್ ಫಾಲ್ ಡೌನ್ ಐ ವಿಲ್ ಸರ್ಟ್ಲಿ ಲಿವ್ ಟಿಲ್ ಐ ಡೈ. ನಾನು ಹಸಿವಾದ್ರೆ ಊಟ ಮಾಡ್ತೇನೆ, ಬಾಯಾರಿಕೆ ಆದ್ರೆ ಕುಡಿತೇನೆ, ಆಕಾಶ ಕೆಳಗೆ ಬೀಳ್ದಿದ್ರೆ ಸಾಯುವವರೆಗೆ ಬದುಕ್ತೇನೆ ಅಂತ. ಮತ್ತೆ ಮುಂದೆ ಹೇಳ್ತೇನೆ, ದಿವಸಾಗ್ಲೂ ಬೇಕಿದ್ರೆ ಡಾಕ್ಟರ್ ನೋಡಿ, ದಿವಸಾಗ್ಲೂ ಬೇಕಿದ್ರೆ ಮಾತ್ರೆ ತೆಕ್ಕೊಳ್ಳಿ, ಅಥವಾ ಅದರ ವಿಷಯವೇ ಆಲೋಚನೆ ಮಾಡಿ ಚೆಕಪ್ ಎಲ್ಲ ಮಾಡಿಸಿ, 1 ದಿವಸ ಕೂಡ ಹೆಚ್ಚು ಬದುಕುದಿಲ್ಲ, ಅದು ಗ್ಯಾರಂಟಿ. ಬರ್ನಾರ್ಡ್ ಶಾ ಬಹಳ ಒಳ್ಳೇದು ಬರೀತಾನೆ ಡಾಕ್ಟರ್ಸ್ ಡಿಲೆಮಾದಲ್ಲಿ. ನೆವರ್ ಟ್ರೈ ಟು ಲಿವ್ ಹಿಯರ್ ಫಾರ್ ಎವರ್, ಯು ವಿಲ್ ನೆವರ್ ಸಕ್ಸೀಡ್ ಅಂತ. ಅದರಿಂದ ಇದೆಲ್ಲ ಪ್ರಯತ್ನ ಯಾಕೆ ಅಂದ್ರೆ ಸಾವು ಬೇಡ ಅಂತಲ್ಲ. ನಾನು ಸಾಯುವ ಪೇಷನ್ಸ್ ಹೇಳುದು. ಯಾಕೆ ಹೆದರ್ತೀರಾ? ನೀವು ಬಹಳ ಒಳ್ಳೆಯವರು. ನಿಮ್ಗೇನು, ನೀವು ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ಸಾಯುವುದಿಲ್ಲ, ಸಾಯಲೇಬೇಕಲ್ವ. ಸೊ ನೀವು ಖಂಡಿತ ಸ್ವರ್ಗ ಹೋಗ್ತೀರಾ, ಅಷ್ಟು ಒಳ್ಳೆಯವರು ನೀವು. ಯಾಕೆ ಮತ್ತೆ ಹೆದರಿಕೆ? ಅಲ್ಲಿ ಹೋದ್ರೆ ದೇವರೊಟ್ಟಿಗೆ ಕೂತ್ಕೊಳ್ಳೋದು, ಅಲ್ಲಿ ಸ್ವಲ್ಪ ಫುಡ್ ಕಮ್ಮಿ ಅಂದ್ರೆ ದೇವರು ಮತ್ತೆ ನೀವು ಮಾತ್ರ ಏನಾದ್ರು ಸ್ಯಾಂಡ್ವಿಚ್ ಸಿಕ್ಬೋದು ಅಷ್ಟೇ. ಸಂತೋಷ ಆಯ್ತು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಲ್ಲಿಯಾದ್ರೂ ದೇವರ ಲೆಕ್ಕ ಇಡುವುದರಲ್ಲಿ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಸ್ವಲ್ಪ ತಪ್ಪು ಮಾಡಿದ್ರೆ ನೀವು ನರಕಕ್ಕೂ ಹೋಗ್ಬೋದು. ಏನಂತೆ, ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಮತ್ತೆ ದೇವರು ಅಡಿಗೆಗೆ ತುಂಬಾ ಭಟ್ರನ್ನೆಲ್ಲ ಮಾಡಿದ್ದಾರೆ, ಒಳ್ಳೆ ಊಟ ಸಿಗ್ತದೆ. ಸೊ ಅಲ್ಲಿಯೂ ಸಂತೋಷ. ಹಾಗಿದ್ರೆ ಸಾಯ್ಬೇಕು ಅಂತಿಲ್ಲ. ಇಲ್ಲಿ ಏನಾದ್ರೂ ಒಳ್ಳೇದು ಮಾಡಿ, ಹೋದಲ್ಲಿ ಕೂಡ ಒಳ್ಳೇದು ಮಾಡ್ತೀರಿ ಅಂತ. ಹಾಗೆ ಹೆದರಿಕೆಯಿಂದಲೇ ಜನ ಸಾಯುವುದು, ಹೆದರಿ ಸಾಯುವುದು. ಕಾಯಿಲೆ ಹೆದರಿಕೆ, ಕಾಯಿಲೆ ಬರ್ತದೆ, ಕಾಯಿಲೆ ಬರ್ತದೆ, ಕಾಯಿಲೆ ಬರ್ತದೆ, ಸ್ವಾಮಿ ನಡೆಸೋದು. ನನ್ನ ಒಬ್ಬಳು ನೇಬರ್ ಇದ್ದಾಳೆ, ಪ್ರತಿ ದಿವಸ ಬರೋದು. ಈಗಲ್ಲ ಒಂದು 25 ವರ್ಷದಿಂದ, ನನ್ನ ಗಂಡನಿಗೆ ಡಯಾಬಿಟಿಸ್ ಡಾಕ್ಟ್ರೆ, ನನಗೆ ಬರ್ತದ? ಅದೇ ಗಂಡನ ಮುಟ್ಬೇಡ ಬಂದ್ರು ಅಂತಂದ್ರೆ ಹೇಳಿ 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 ಅವಳಿಗೆ ಏನಿರ್ಲಿಲ್ಲ. ಮೊನ್ನೆ ಸಕ್ಕರೆ ಹೆಚ್ಚಾಗಿ. ಇಲ್ಲ ನೀವು ಬರುದಿಲ್ಲ ಅಂತ ಹೇಳಿದಿರಲ್ಲ ಡಾಕ್ಟರ್, ನೋಡಿ ಈಗ ನನ್ನ ಅವಸ್ಥೆ. ನಾನಿದ್ರೆ ನೀನು ಸತ್ತೋಗುದಿಲ್ಲ, ಏನಾಗುದಿಲ್ಲ, ನಿನಗೆ ಹೆದರ್ಬೇಡ. ಇದು ಈ ಹೆದರುದು, ಆ ಹೆದರಿಕೆ ಒಂದು ಬಿಡಿ. ಮನಸ್ಸಿನ ಧೈರ್ಯ ಮಾಡ್ಕೊಳ್ಳಿ. ನಾನು ಇದ್ದಷ್ಟು ಕಾಲ ಬದುಕ್ತೇನೆ, ಇಷ್ಟರವರೆಗೆ ನಾನು ಸರಿ ಇದ್ದೇನೆ. ನಾಳೆ ಗೊತ್ತಿಲ್ಲ, ನಾಳೆ ಗೊತ್ತಿಲ್ಲ, ನಾಳೆ ಯಾರಿಗೂ ಗೊತ್ತಿಲ್ಲ. ನಾಳೆ ಏನಾಗುತ್ತೆ. ನಾನು ಯಾವಾಗಲೂ ಹೇಳುದು, ಸಂತೋಷ ಬೇಕಾ? 365 ಸಲ 2 ದಿವಸ ಮರ್ತಬೇಡಿ, 2 ದಿವಸಕ್ಕೆ ರಜೆ ಕೊಡಿ. ಬಾಕಿ ಉಳಿದ 363 ದಿವಸ ನಿಮ್ಗೆ ಸಂತೋಷ. ಆ 2 ದಿವಸ ಯಾವುದು? ನಾಳೆ ಮತ್ತೆ ನಿನ್ನೆ. ನೀವು ಮದುವೆಗೆ ಹೋಗಿ ಆಲೋಚನೆ ಮಾಡಿ, ನೀವು ಯಾಕೆ ಬರಿ ಮಾಡುದು? ನಾನು ನಿನ್ನೆ ಹಾಗೆ ಮಾಡಬಾರ್ದಿತ್ತು, ನಾನು ಹೀಗೆ ಮಾಡಿದ್ರೆ ನನಗೆ ಲಾಭ ಹೆಚ್ಚು ಸಿಕ್ತಿತ್ತು. ನಿನ್ನೆ ಸತ್ತೋಯ್ತು, ಇವತ್ತೇನ್ ಮಾಡ್ಲಿಕ್ಕೆ ಉಂಟದ ವಿಷಯ? ಅದನ್ನೇ ಬರಿ ಮಾಡಿ ಸಾಯ್ತೀರಾ? ಅಥವಾ ನಾಳೆ ಏನಾಗ್ತದ, ನನ್ನ ಮಗನ ಪರೀಕ್ಷೆ ಬಂತು ಏನಾಗ್ತೋ, ಅದೆಲ್ಲ ಸತ್ತಿದ್ದೀರಿ. ಆ 2 ದಿವಸ ಬಿಡಿ, ಮತ್ತೆ ಸಂತೋಷ ಅಲ್ವಾ? ಸೊ ಮನಸ್ಸಿಗೆ ಸಂತೋಷ ಇರಲಿ. ಮನಸ್ಸು ಎಲ್ಲಿ ಉಂಟು? ಎಲ್ಲ ಕಡೆಯಲ್ಲಿ ಉಂಟು. ನಿಮ್ಮ ಮನಸ್ಸು ನನ್ನ ಮನಸ್ಸು ಒಂದೇ. ನಾನು ನಿಮ್ಮ ಮನಸ್ಸನ್ನು ಇನ್ಫ್ಲುಯೆನ್ಸ್ ಮಾಡಬಹುದು. ಅದಕ್ಕೆ ಹೇಳೋದು ಹಿಪ್ನೋಸಿಸ್ ಅಂತ. ನಾವು ಡಾಕ್ಟರ್ಗಳೆಲ್ಲ ಎಂತ ಮಾಡುದು? ನಿಮ್ಮನ್ನು ಮಂಗ ಮಾಡುದು. ನೀವು ನಮ್ಮ ಮೇಲೆ ಫೇತ್ ಇದ್ರೆ ನಾನು ಹೇಳಿದ್ದನ್ನು ನೀವು ನಂಬ್ತೀರಿ, ಸತ್ಯ ಅದು. ನಾನು ಹೇಳಿದ್ರೆ ಸಾಕು ನಿಮ್ ಕಾಯಿಲೆ ಗುಣ ಆಗ್ತದೆ.